ಡಿಫ್ರೆಂಟ್ ಆಗಿ 3 ದಿವಸದಲ್ಲಿ 3 ಉತ್ತರ ಕೊಟ್ಟಿದ್ದಾರೆ. ಅದನ್ನು ಯಾವ್ದು ನಂಬಬೇಕು ಅಂತ ಅರ್ಥ ಆಗ್ತದೆ. ಇವತ್ತು ತಾವು ಯಾವ ಸರ್ಕಾರ ಅಂತ ಜನ ಕೇಳೋದಿಲ್ಲ, ಯಾವ MLA ಅಂತ ಕೇಳ್ತಾರೆ. ಗುಂಡಿ ಮುಚ್ಚುವಂತ ಕಾರ್ಯಕ್ರಮ ನೀವು ಮಾಡಂಗಿದ್ರೆ ರಸ್ತೆಗಳು ಯಾವಾಗ ಹಾಕೊಡ್ತೀರಿ? ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ರಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಆಂಧ್ರಕ್ಕೆ ನಾವು ಎಂಟ್ರಿ ಆದಾಗ ಅದು ನೋಡ್ಲಿಕ್ಕೆ ಎಂತ ಚಂದ ಇದೆ ಗೊತ್ತಾ? ಆಯ್ತು. ಅಲ್ಲ, ನಾವು ತಮಿಳ್ನಾಡಕ್ಕೆ ಎಂಟ್ರಿ ಆದಾಗ ಅದು ನೋಡ್ಲಿಕ್ಕೆ ಎಂತ ಚಂದ ಇದೆ ಗೊತ್ತಾ? ನೀವು ಸಚಿವರಾಗಿದ್ದೀರಿ. ಸಮೃದ್ಧಿ ಮಂಜುನಾಥ್. ಮೊನ್ನೆ ಸಭಾಧ್ಯಕ್ಷೆ, ಮೊನ್ನೆ ಲೋಕೋಪಯೋಗಿ ಸಚಿವರನ್ನ ಗಮನ ಸೆಳೆಯಕ್ಕೆ ಬಯಸಿದ್ದೆ. ಅವರು ಸುದೀರ್ಘವಾಗಿ 3 ದಿವಸದಿಂದ ಕಾದ್ರೆ 3 ಉತ್ತರ ಕೊಟ್ಟಿದ್ದಾರೆ, ದಿನಕ್ಕೊಂದೊಂದು ಉತ್ತರ ಕೊಟ್ಟಿದ್ದಾರೆ. ಇವತ್ತು ಮುಳಬಾಗಿಲು ಕ್ಷೇತ್ರ ಜನ್ವಿನ್ ವಿಚಾರ ಅಲ್ಲ, ಮುಳಬಾಗಿಲು ಕ್ಷೇತ್ರ 2 ರಾಜ್ಯ ಹೆದ್ದಾರಿಗಳು ಹಾಗೂ 11 ಜಿಲ್ಲಾ ಹೆದ್ದಾರಿಗಳಿಗೆ ತುಂಬ ಜರೂರಾಗಿ ಒಂದು 34 ಕೋಟಿಯನ್ನು ಕೊಟ್ಟು ಗುಂಡಿ ಮುಚ್ಚುವಂಥ ಕಾರ್ಯಕ್ರಮನ ಕೇಳಿದ್ದೆ. ಅವರು ಡಿಫ್ರೆಂಟ್ ಆಗಿ 3 ದಿವಸದಲ್ಲಿ 3 ಉತ್ತರ ಕೊಟ್ಟಿದ್ದಾರೆ. ಅದನ್ನು ಯಾವುದು ನಂಬಬೇಕು ಅಂತ ಅರ್ಥ ಆಗ್ತದೆ. ದಯವಿಟ್ಟು ಸಚಿವರು ಉತ್ತರ ಕೊಡಬೇಕಂತ ಕೇಳ್ಕೊತೀನಿ. ಸಭಾಧ್ಯಕ್ಷರೇ, ಲೋಕೋಪಯೋಗಿ ಸಚಿವರ ಪರವಾಗಿ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀವಿ. ಅವ್ರಿಗೆ ಎಲ್ಲಿ ಕನ್ಫ್ಯೂಷನ್ ಆಗಿದೆ ನನಗೆ ಅರ್ಥ ಆಗ್ತಲ್ಲ. ನೋಡಿ, ನಾವು ಸ್ಟಾರ್ಟಿಂಗಿಂದ ನಿಮಗೆ ಹೇಳಬೇಕು ಅಂತಂದರೆ, ಇಲ್ಲಿ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯಲ್ಲಿ 77.64 ಕಿಲೋಮೀಟ್ರದ್ದು 2 ರಾಜ್ಯ ಹೆದ್ದಾರಿಗಳಿದ್ದು, ಅದರಲ್ಲಿ 67.14 ಕಿಲೋಮೀಟರ್ಗಳಷ್ಟು ಉದ್ದದ ರಸ್ತೆ ಸುಸ್ಥಿತಿಯಲ್ಲಿದ್ದು, ಉಳಿದ 10 ಕಿಲೋಮೀಟರ್ ರಸ್ತೆ ಗುಂಡಿಗಳಿಂದ ಅದನ್ನು ನಾವು ಉತ್ತರದಲ್ಲಿ ಹೇಳಿದ್ದೀವಿ. ನಿಮಗೆ ಯಾವುದು ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ನಾನು ಹೇಳ್ತೀನಿ. ನೀವೇನು ಗೊಂದಲ ಏನಿಲ್ಲ. ಇವತ್ತು ನನ್ನ ಮುಳಬಾಗಿಲು ವಿಧಾನಕ್ಷೇತ್ರ 333 ಕಿಲೋಮೀಟರ್ ಉದ್ದದ 29 ಜಿಲ್ಲಾ ರಸ್ತೆಗಳಿದ್ದು, ಅದರಲ್ಲಿ 80 ಕಿಲೋಮೀಟರ್ ಉದ್ದು ಸುಸ್ಥಿತಿಯಲ್ಲಿದೆ. ಇನ್ನು ಉಳಿದ 70 ಕಿಲೋಮೀಟರ್ 40 ಕಿಲೋಮೀಟರಲ್ಲಿ ಗುಂಡಿಗಳಿಂದ ಕೂಡಿರುತ್ತದೆ. ಒಂದು ಉತ್ತರ. ಅನುದಾನ ಲಭ್ಯತೆ ಅನುಸಾರವಾಗಿ ಮುಂದಿನ ಗುಂಡಿ ಮುಚ್ಚಲಿಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದಿರಿ. ಸುದೀರ್ಘವಾಗಿ ತಾವೇ ಹೇಳಿದಿರಿ 70 ಕಿಲೋಮೀಟರ್ ಗುಂಡಿಯಿಂದ ಕೂಡಿರ್ತದೆ, ಇದನ್ನು ಮುಚ್ಚಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಮಾನ್ಯ ಸಚಿವರಲ್ಲಿ ಸರ್ಕಾರದಲ್ಲಿ ನಾನು ಗಮನ ಸೆಳೆಯಕ್ಕೆ ಬಯಸ್ತೀನಿ. ಆಂಧ್ರ ಮತ್ತು ತಮಿಳುನಾಡು ಗಡಿಭಾಗದಲ್ಲಿರ್ತಕ್ಕಂಥ ನನ್ನ ಪ್ರದೇಶ. ಇವತ್ತು ಆ ಪ್ರದೇಶಕ್ಕೆ ಬರಬೇಕಾದ್ರೆ ಸಾಕಷ್ಟು ಅಡೆತಡೆಗಳು ಮತ್ತು ಗುಂಡಿಗಳು ಸಾಕಷ್ಟು ಹೆಚ್ಚು ಕಡಿಮೆ ಆಗಿದೆ. ಅತಿ ಜೋರಾಗಿ ಒಂದು 34 ಕೋಟಿ ಕೊಟ್ಟು ಇದನ್ನು ವ್ಯವಸ್ಥೆ ಮಾಡಬೇಕಂತ ನಾನು ಕೇಳಿದ್ದೆ. ಸೊ ಇವತ್ತು ಸಾಕಷ್ಟು ನಾವು ಮೊನ್ನೆ ಕೂಡ ನಾನು ಅನುದಾನದಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಮಗೂ ಕೂಡ 50 ಕೋಟಿ ಕೊಡ್ತೀರಿ. ಅದರಲ್ಲಿ ಲೋಕೋಪಯೋಗಿ ಬಂದ್ಬಿಟ್ಟೆ ಅದರಲ್ಲಿ ಲೋಕೋಪಯೋಗಿ 30 ಸಾಕಷ್ಟು ಬರ್ತಾ ಇದ್ರೆ ನಾವು ಸರಿಪಡಿಸ್ಕೋಣ ಅಂತ. ಇದು ಯಾವುದಕ್ಕೂ ಸರ್ಕಾರದಿಂದ ಉತ್ತರ ನಂಗೆ ಸಿಗ್ತಾ ಇಲ್ಲ. ಯಾಕಂದರೆ ಇವತ್ತು ತಾವು ಯಾವ ಸರ್ಕಾರ ಅಂತ ಜನ ಕೇಳೋದಿಲ್ಲ, ಯಾವ MLA ಅಂತ ಕೇಳ್ತಾರೆ. ಇವತ್ತು ಈ ಗುಂಡಿ ಮುಚ್ಚುವಂಥ ಕಾರ್ಯಕ್ರಮ ನೀವು ಮಾಡಂಗಿದ್ರೆ ರಸ್ತೆಗಳು ಯಾವಾಗ ಹಾಕ್ಕೊಡ್ತೀರಿ? ಗುಂಡಿ ಮುಚ್ಚ ಸಾಕಾ, ರಸ್ತೆ ಮಾಡಿಕೊಡ್ತೀರಾ? ಇಲ್ಲ ಅಧ್ಯಕ್ಷರೇ, ಈಗಾಗಲೇ ಉತ್ತರದಲ್ಲಿ ನಾವು ಹೇಳಿದ್ದೀವಿ. ಏನಂತಂದರೆ ಸರಪಳಿ 10 ಮತ್ತು 17 75 77.81ರಿಂದ 30.81 ಕಿಲೋಮೀಟ್ರ್ ಹಾಗೂ 37.81ರಿಂದ 40.81 ಕಿಲೋಮೀಟ್ರ್ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು 6 ಕೋಟಿ ಅಂದಾಜು ಮೊತ್ತದಲ್ಲಿ 8.95 ಕಿಲೋಮೀಟ್ರ್ ಉದ್ದದ ರಸ್ತೆ ಕೈಗೆತ್ತಿಕೊಂಡು ಪ್ರಸ್ತುತ ಕಾಮಗಾರಿ ಮುಕ್ತಾಯ ಹಂತದಲ್ಲಿದ್ದು ಈ ರಸ್ತೆ ವಾಹನ ಸಂಚಾರಕ್ಕೆ ಯೋಗ್ಯವಾಗಿರುತ್ತದೆ. ನಮ್ಮ ಮಾನ್ಯ ಸದಸ್ಯರ ಕಳಕಳಿ ಏನಿದೆ ಅಂದರೆ, ಅವರು ಹಣ ಕೇಳಿದ್ದಾರೆ. ಈಗ 34 ಕೋಟಿ ಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಮಗೆ ಗೊತ್ತಿದೆ, ನಮ್ಮ PWD ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲಿ ಸಾವಿರಾರು ಕಿಲೋಮೀಟರ್ ರಸ್ತೆ ಇದೆ. ಅದಕ್ಕೆ ಒಂದು ರಾಜ್ಯ ಹೆದ್ದಾರಿಗೆ ಮತ್ತು MDRಗೆ ಮತ್ತು ಸ್ಟೇಟ್ ಹೈವೇಗೆ ಪ್ರತಿ ಕಿಲೋಮೀಟ್ರಿಗೆ ಅಂತ ನಿಗದಿಪಡಿಸಿರಲಾಗಿರ್ತಕ್ಕಂಥ ಹಣ ಇದೆ. ಅದು ಎಲ್ಲ ಮತಕ್ಷೇತ್ರಕ್ಕೆ ಅಷ್ಟೇ ಬರ್ತದೆ. ಅದಕ್ಕೆ ಅದರಲ್ಲಿ ಯಾವುದೂ ತಾರತಮ್ಯ ಇಲ್ಲ. ನೀವು ಬೇರೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ರಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಆದರೆ ಮೇಂಟೆನೆನ್ಸ್ ಆಫ್ ರೋಡ್ಗೆ ಏನಿದೆ, ಇಡೀ ರಾಜ್ಯಕ್ಕೆ ಒಂದೇ ಮಾನದಂಡ ಇದೆ. ಮಾನ್ಯ ಅಧ್ಯಕ್ಷರೇ, ತಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಇಡೀ ಸದನಕ್ಕೂ ಕೂಡ ಗೊತ್ತಿದೆ. ಅದ್ರ ಪ್ರಕಾರ ಅವ್ರ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಮಳೆ ಜಾಸ್ತಿ ಆದಾಗ, ಅತಿವೃಷ್ಟಿ ಆದಾಗ ಕೆಲವು ಕಡೆ ತೊಂದರೆ ಆಗ್ತದೆ. ಹಾಗಾಗಿ ಇಲ್ಲಿ ಜಾಸ್ತಿ ತೊಂದರೆ ಆಗಿದ್ದರೆ ಮಾನ್ಯ ನಮ್ಮ PWD ಸಚಿವರಿಗೆ ಹೇಳಿ ಅದನ್ನು ಸರಿಪಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮನವಿ ಮಾಡ್ಕೊಂತೀನಿ. ಆಯ್ತು ಮಂಜಿ ಚರ್ಚೆ. ಒಂದು ನಿಮಿಷ ನಂದು ಆಂಧ್ರಕ್ಕೆ ನಾವು ಎಂಟ್ರಿ ಆದಾಗ ಅದು ನೋಡ್ಲಿಕ್ಕೆ ಎಂತ ಚಂದ ಇದೆ ಗೊತ್ತಾ? ಆಯ್ತು. ಅಲ್ಲ, ನಾವು ತಮಿಳ್ನಾಡಕ್ಕೆ ಎಂಟ್ರಿ ಆದಾಗ ಅದು ನೋಡ್ಲಿಕ್ಕೆ ಎಂತ ಚಂದ ಇದೆ ಗೊತ್ತಾ? ಆ ಕಂಪ್ಯಾರಿಸನ್ ಹೆಂಗಿದೆ ಅಂತಂದ್ರೆ, ಒಳಗಡೆ ಬಂದ ತಕ್ಷಣ ಗೊತ್ತಾಗೋದು ಕರ್ನಾಟಕ ಅಂತ.
ದಯವಿಟ್ಟು ಇದನ್ನ ವಿಶೇಷವಾಗಿ ಪರಿಗಣಿಸ್ಬೇಕು. ಯಾಕಂದ್ರೆ ನಾವು ಗಡಿಭಾಗದವರು ಓಕೆ, ಎರಡು ರಾಜ್ಯಗಳಿಂದ ಕೂಡಿದೀವಿ ಮಾನ್ಯ ಸಚಿವರೇ. ಆಯ್ತು ಶರಣ್. ಭಾಗದವರು ಇದೆ, ನಂದು ತೆಲಂಗಾಣ ಬಾರ್ಡರ್ಗೆ ಇದೆ. ತೆಲಂಗಾಣಕ್ಕಿಂತ ನಮ್ಮ ರಸ್ತೆ ಚೆನ್ನಾಗಿದೆ. ನೀವು ಸಚಿವರಾಗಿದ್ದೀರಲ್ವಾ? ಆಂಧ್ರದ್ದು ನೀವು ಸಚಿವರಾಗಿದ್ದೀರಿ, ತೆಲಂಗಾಣದ್ದು ಗೊತ್ತಿಲ್ಲ. ನೀವು ಸಚಿವರಾಗಿದ್ದೀರಿ, ನೀವು ಸಚಿವರಾಗಿದ್ದೀರಿ. ಆಯ್ತು ಮಂಜುನಾಥ್.